ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು ಸಂಜೆ 5 ಕಾಲ ಆಗಿದೆ. ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇವಾಗ 5 ಕಾಲ ಆಗಿದೆ. ನಾನು ಬಾವಿ ಲೈನ್ ಹೋಗಿ ಕರೆಂಟು ಬಂದಿದೆಯಾ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದಿದ್ದೀನಿ. ಬಂದಿಲ್ಲ, ಸ್ವಲ್ಪ ಮನೆಗೆ ನೀರು ಇಟ್ಕೋಬೇಕಾಗಿತ್ತು, ಕರೆಂಟ್ ಬಂದಿಲ್ಲ. ಇವಾಗ ಹಾಲು ಕರೆದ್ಬಿಟ್ಟು ಅಪ್ಪನ ಕೈಲಿ ಕೊಟ್ಟು ಕಳಿಸಿ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾ ನೋಡಿ, ನಮ್ಮ ಸಿದ್ದಿನೂ ಸಹ ಅಲ್ಲೇ ಮಲಗಿದ್ದಾಳೆ. ಬಾ ಬಾಬಾ. ಅಯ್ಯೋ, ಹಾಲು ಕರೆಯಕ್ಕೆ ಬಂದಾಗಲೇ ಇವ್ರಿಗೆ ಇದಾಯ್ತದೆ. ನೀರು ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಸಂಜೆ 6 ಕಾಲ ಆಗಿದೆ. ಇವಾಗ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಇವಾಗ ಹೊಲದೊಳಗೆಲ್ಲ ತುಂಬಾ ಮುಳ್ಳಿನ ಗಿಡ ಹುಟ್ಟಿದೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ನಾನು ಇದನ್ನೆಲ್ಲ ಕುಡ್ಲು ತಗೊಂಡು ಎಲ್ಲ ಕುಯ್ದುಬಿಟ್ಟು ಎಲ್ಲ ಕ್ಲೀನ್ ಮಾಡ್ತೀನಿ. ಇವಾಗ ನೋಡಿ ತೋರಿಸ್ತೀನಿ. ನೋಡಿ, ಇದೆಲ್ಲ ಮುಳ್ಳಿನ ಗಿಡ. ನೋಡಿ, ಅಲ್ಲೆಲ್ಲ ನಾವು ಕಡ್ಡಿ ಹಾಕ್ಕೊಂಡಿದ್ದೀವಿ. ನಾವು ಹಸಿಗೆ ಮೇವಿ ಕಡ್ಡಿ ಹಾಕ್ಕೊಂಡಿದ್ದೀವಿ. ನೋಡಿ, ಇಲ್ಲೆಲ್ಲ ಮುಳ್ಳಿನ ಗಿಡ ಇದೆ. ಇದೆಲ್ಲನೂ ಇವಾಗ ಕ್ಲೀನ್ ಮಾಡ್ತೀನಿ. ಫ್ರೆಂಡ್ಸ್, ಹಾಗೇ ನಾನು ಮಳೆ ಹೋದ್ಮೇಲೆ ಇದೆಲ್ಲ ಕಿತ್ತಾಕೋಣ ಬೇರೆ ಬೆಳೆಸಲಿ ಅಂತ ಅಂದ್ಕೊಂಡಿದ್ದೆ. ಆದರೆ ಮಳೆನೇ ಬಂದಿಲ್ಲ. ಇದೆಲ್ಲ ಬೀಜ ಆಗಿದೆ. ಆ ಬೀಜ ಆದರೆ ಮತ್ತೆ ಆ ಬೀಜ ಉದುರುತ್ತು ಅಂದರೆ ಹೊಲದೊಳಗೆ ಮತ್ತೆ ಇವಾರ ಗಿಡಗಳು ಬೆಳ್ಕೊಂಡ್ಬಿಡ್ತವೆ. ಅದಕ್ಕೆ ನಾನು ಒಂದು ಕುಡ್ಲು ತೊಗೊಂಡು ಸ್ವಲ್ಪ ಗೆಡ್ಡೆವರೆಗೂ ಕುಯ್ದುಬಿಟ್ಟು ಹಾಕ್ತಾಯಿದ್ದೀನಿ.
ಫ್ರೆಂಡ್ಸ್ ಹಾಗೆಯೇ ಇದು ಚಿಕ್ಕದ್ರಲ್ಲೇ ನಾವು ಎಲ್ಲ ಕಿತ್ತಾಕಬೇಕಾಗಿತ್ತು. ಈಗಂತೂ ಅದು ಗಿಡದ ತುಂಬ ಮುಳ್ಳಾಗ್ಬಿಟ್ಟಿದೆ, ಕೈಗೆಲ್ಲ ಚುಚ್ಕೊಳ್ತಾ ಇತ್ತು. ಅದು ಕೈಗೆ ಹಾಗಾದ್ರೂ ಒಂದು ಮುಳ್ಳು ಚುಚ್ಕೊಂಡೇ ಬಿಡ್ತು, ಮುರ್ಕೊಂಡೇ ಬಿಡ್ತು. ಹಾಗಾದರೂ ಎಲ್ಲನೂ ಕುಯ್ದು ಇದು ಮತ್ತೆ ಹೊಲದೊಳಗೆ ಹಾಕೊಂಡ್ರೆ ಮತ್ತೆ ಬೀಜ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ರೋಡಿಗೆ ಸುರಿತಾ ಇದ್ದೆ. ರೋಡಲ್ಲಾದರೆ ಗಾಡಿಗಳೆಲ್ಲ ಓಡಾಡ್ತವೆ ಮತ್ತು ಅಲ್ಲೇನು ರೋಡಲ್ಲೇನು ಬೆಳೆಯೋದಿಲ್ಲ, ಅದಕ್ಕೆ ನಾನು ರೋಡಿಗೆ ಹಾಕ್ತಾ ಇದ್ದೆ. ಫ್ರೆಂಡ್ಸ್ ಹಾಗೆಯೇ ಇದೆಲ್ಲ ಕೆಲಸ ಮುಗಿದ್ಮೇಲೆ ಮನೇಲಿ ಮೀನು ತೊಗೊಂಬಂದಿದ್ರು. ಅದಕ್ಕೆ ನಮ್ಮ ಮನೆಯವರು ಬೆಳಗ್ಗೆನೇ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ರು. ಅದಕ್ಕೆ ಇವಾಗ ನಾನು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಮತ್ತು ಸಾಂಬಾರು ಸ್ವಲ್ಪ ಕಬಾಬಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಕಬಾಬಿಗೆ ಸ್ವಲ್ಪ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೆ. ಮತ್ತು ಸಾಂಬಾರಿಗೂ ಸಹ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಫ್ರೆಂಡ್ಸ್ ಹಾಗೆಯೇ ಮೀನಿನ ಸಾಂಬಾರು ಮಾಡೋದಕ್ಕೆ ನಾನು ಮಸಾಲೆ ಎಲ್ಲ ರುಬ್ಕೊಂಬಂದಿದ್ದೀನಿ. ಇವಾಗ ಒಂದು ತಪ್ಪಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಫ್ರೆಂಡ್ಸ್ ಹಾಗೆಯೇ ಇವಾಗ ಎಣ್ಣೆ ಕಾದಿತ್ತು. ನಾನು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನ ಹುರಿತಾ ಇದ್ದೀನಿ. ಫ್ರೆಂಡ್ಸ್ ಮೀನಿನ ಸಾಂಬಾರು ಅಂತೂ ತುಂಬ ಈಸಿಯಾಗಿ ಮಾಡ್ಬೋದು ಹೇಳಬೇಕು ಅಂತ ಅಂದರೆ. ಅದಕ್ಕೆ ಹುಳಿ ಸ್ವಲ್ಪ ಮುಂದೆ ಇರಬೇಕು. ನೋಡಿ ನಾನು ಈಗ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ. ನಾನು ಮಸಾಲೆ ಏನು ಹಾಕ್ಕೊಂಡಿದ್ದೀನಿ ಅಂದರೆ ಕಾಯಿ, ಕಡಲೆ ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ರುಬ್ಬಿದ್ದೀನಿ. ಹಾಗೆಯೇ ಇವಾಗ ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ.